ಬರ್ತೀನಿ ದೊಡಮ್ಮ. ಹುಷಾರು ನಿಧಿ, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಎಲ್ಲ ನೆನಪಿದೆ ದೊಡಮ್ಮ. ಅಲ್ಲಿಗೆ ಹೋದ ತಕ್ಷಣ ಲೊಕೇಶನ್ ಕಳ್ಸೋದು ಮರಿಬೇಡ. ಹೌದು ನಿಧಿ, ಯಾವುದೇ ಕಾರಣಕ್ಕೂ ಮರಿಬೇಡ. ಯಾಕಂದರೆ ಅಲ್ಲಿವರೆಗೂ ನಾವು ನಿನ್ನ ಫಾಲೋ ಮಾಡ್ತಿರಲ್ಲ. ಹುಷಾರು ನಿಧಿ, ಯಾವುದೇ ರೀತಿ ಅನುಮಾನ ಬರಬಾರ್ದು. ಒಂಚೂರು ಅನುಮಾನ ಬಂದರೂ ಅವ್ರು ನಮ್ಮ ಕೈಯಿಂದ ತಪ್ಪಿಸ್ಕೊಂಡ ಹಾಗೇನೆ. ಶಾರ್ವರಿ 108 ಯೋಚನೆ ಮಾಡಿರ್ತಾಳೆ. ಒಂದು ಸಣ್ಣ ಅನುಮಾನ ಬಂದರೂ ಅವಳು ಬೇರೆ ರೀತಿಯೇ ಮೂವ್ ಮಾಡ್ತಾಳೆ. ಅದೇನೇ ಆಗಿರಲಿ, ಈ ಸಲ ಮಾತ್ರ ಅವಳು ಮಿಸ್ ಆಗಬಾರ್ದು. ಹೌದು, ಅವ್ರು ಸಿಗಲೇಬೇಕು. ಇಲ್ಲಾಂದರೆ ನಾವೆಲ್ಲ ಭಯದಲ್ಲೇ ಬದುಕಬೇಕಾಗತ್ತೆ. ಮನೆಯವ್ರಿಗೇನು ಆಗಬಾರ್ದು ಅಂದರೆ ಆದಷ್ಟು ಬೇಗ ಅವ್ರು ಸಿಗಲೇಬೇಕು. ಯೋಚನೆ ಮಾಡಬೇಡಿ ಅದಕ್ಕೆ. ಈ ಸಲ ಮೊಮ್ ಸಿಕ್ಕಾಕೋತಾಳೆ. ನಾವು ಅಂದ್ಕೊಂಡಂಗೆ ಮಾಡೋಣ. ದೊಡಮ್ಮ, ನಾನು ಬರ್ತೀನಿ. ಹುಷಾರು. ಓಕೆ, ನಾವಿನ್ನು ತಡ ಮಾಡೋದು ಬೇಡ. ನಿಧಿ ಇಮಿಡಿಯೇಟಾಗಿ ಲೊಕೇಶನ್ ಕಳಿಸ್ಬೋದು. ಅವಳಿಗೆ ಲೈವ್ ಲೊಕೇಶನ್ ಆನ್ ಮಾಡೋದಕ್ಕೆ ಹೇಳಿದ್ದೀನಿ. ಅವಳು ಹಿಂದೆ ಫಾಲೋ ಮಾಡದೇ ಇದ್ದರೂ 1-2 ಕಿಲೋಮೀಟ್ರ್ ದೂರನೇ ಇರೋಣ. ಅಭಿ, ನೀನು ಸಮರ್ಥಕ್ಕೆ ಕಾಲ್ ಮಾಡಿ ಇಮಿಡಿಯೇಟಾಗಿ ಬರೋದಕ್ಕೆ ಹೇಳು. ತುಳಸಿಯವರೇ, ನಾನು ಮಕ್ಕಳ ಜೊತೆ ಹೋಗಿ ಬರ್ತೀನಿ. ಇಲ್ಲ ಮಾಧವ್ರೆ, ನಾನು ಬರ್ತೀನಿ. ಅಮ್ಮ, ನೀವು ಬರೋದಾ? ಬೇಡ ಅಮ್ಮ, ಅಲ್ಲಿ ಏನಾಗುತ್ತೋ ಏನೋ, ನೀವ್ಯಾಕೆ ಬರ್ತೀರಾ? ಏನೇ ಆಗಲಿ, ನಾನು ನೇರವಾಗಿ ಆ ಶಾರ್ವರಿನ ನೋಡಬೇಕು. ಅಲ್ಲಿ ನಡೆಯೋದಕ್ಕೆಲ್ಲ ನಾನು ಸಾಕ್ಷಿಯಾಗಿರಬೇಕು. ನಾನು ಬಂದೇ ಬರ್ತೀನಿ. ನನಗೆ ಅರ್ಥ ಆಗುತ್ತೆ ತುಳಸಿಯವರೇ, ಇಂಥ ಟೈಮಲ್ಲಿ ಬೇಡ ಅನ್ನೋಕ್ಕೂ ಆಗಲ್ಲ. ನೀವು ಇಲ್ಲೇ ಇದ್ದರೂ ಒದ್ದಾಡ್ತಿರ್ತೀರ ಅನ್ನೋದು ನನಗೆ ಗೊತ್ತು. ಸರಿ, ಬನ್ನಿ. ಬನ್ನಿ ಅಮ್ಮ, ಅದು ಏನಾದರೂ ಪರವಾಗಿಲ್ಲ. ನಾವು ಎಲ್ಲರೂ ನಿಮಗೆ ಕಾವಲಾಗಿರ್ತೀವಿ. ನೀವು ಮಾತ್ರ ಅಲ್ಲ, ನಾನು ಬರ್ತೀನಿ. ನಾನೇ ಬಂದು ಆ ಶಾರ್ವರಿನ ಕತ್ತು ಹಿಸ್ಕಿ ಕೊಂದು ಬಿಡ್ತೀನಿ. ಬೇಡ ಬೇಡ, ಆವೇಶ ಬೇಡ ಮಹೇಶ. ನೀನು ಬರೋದು ಬೇಡ, ಇಲ್ಲೇ ಇರು. ಅಣ್ಣ, ನಾನು ಬರಬಾರ್ದಾ? ಬೇಡ ಚಿಕ್ಕಪ್ಪ, ನೀವು ಬಂದರೆ ಅಲ್ಲಿ ಬೇರೆ ಅನಾಹುತನೇ ಆಗುತ್ತೆ. ನಿಮ್ಮ ಕೋಪಕ್ಕೆ ಅಲ್ಲಿ ಏನಾದರೂ ಆಗ್ಬೋದು. ಹೌದು ಮಹೇಶ್ ಅವರೇ, ಇಲ್ಲಿ ದೀಪಿಕಾ, ಪೂರ್ಣಿ, ಮಗು ಮಾತ್ರ ಇರ್ತಾರೆ. ನೀವು ಇಲ್ಲಿರೋದೇ ಒಳ್ಳೇದು. ಹೌದು ಚಿಕ್ಕಮ್ಮವ, ನೀವಿಲ್ಲೇ ಇರಿ. ಸರಿ, ನೀವೆಲ್ಲ ಹೊರಡಿ. ಲೇಟ್ ಆಗೋಕ್ಕೂ ಮುಂಚೆ ನೀವೆಲ್ಲ ಹೊರಟ್ರೆ ಒಳ್ಳೆಯದು. ತುಳಸಿಯವರೇ, ಹೊರಡೋಣ. ಮಾಮ್ ಹೇಳಿದ ಜಾಗ ಇದೇನೆ. ಅವಿಬ್ರೋಗ್ ಕಾಲ್ ಮಾಡಿ ನಾನು ಎಲ್ಲಿದ್ದೀನಿ ಅಂತ ಹೇಳ್ಬಿಡ್ಲಾ? ಬೇಡ ಬೇಡ, ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗಿ ಮನೆಯವರೆಲ್ಲ ಇಲ್ಲಿ ಬಂದು ಮಾಮ್ ಕಡೆಯವ್ರು ಏನಾದರೂ ಅವ್ರನ್ನೆಲ್ಲ ನೋಡ್ಬಿಟ್ರೆ, ಮೊದಲು ಮಾಮ್ ಹೇಳಿರೋ ಜಾಗಕ್ಕೆ ಹೋಗೋಣ. ಅಲ್ಲಿ ಹೋದ್ಮೇಲೆ ಲೊಕೇಶನ್ ಶೇರ್ ಮಾಡಿದ್ರೆ ಆಯಿತು. ಅವಿ, ನಿಧಿ ಏನಾದರೂ ಅವಳಿರೋ ಜಾಗದ ಬಗ್ಗೆ ಏನಾದರೂ ಹೇಳಿದ್ಲಾ? ಇಲ್ಲಪ್ಪ, ನಾನು ಅವಳು ಫೋನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೇನೆ. ಹಾಗಿದ್ರೆ ನಾವೀಗ ಎಲ್ಲಿಗೆ ಅಂತ ಹೋಗೋದು? ನಿಧಿನ ಲಾಸ್ಟ್ ಟೈಮ್ ಎಲ್ಲಿ ಡ್ರಾಪ್ ಮಾಡಿದ್ರು ಅಂತ ನನಗೆ ಗೊತ್ತು. ನಾವು ಅಲ್ಲೇ ಹೋಗಿ ವೆಯ್ಟ್ ಮಾಡೋಣ. ನಿಧಿಯಿಂದ ಶಾರ್ವರಿ ಜಾಗ ಇರೋದು ಗೊತ್ತಾದರೆ ಅಲ್ಲಿಂದನೇ ಬೇಗ ಹೋಗ್ಬೋದು. ಹೌದು ಪಾಪು, ನೀನು ಹೇಳ್ತಾ ಇರೋದು ಸರಿ. ಮಾಡಿದರು ಸನ್ಮಾನವ, ಚಪ್ಪಲಿಯ ಹಾರವನ್ನು ಹಾಕಿದರು ಇವರಿಗೆ. ಜುಗ, ಏನ್ ಮಾಡ್ತಾ ಇದ್ದೀಯಾ? ಸನ್ಮಾನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸನ್ಮಾನ? ಚಪ್ಪಲಿ ಹಾರ? ನೀವೊಂದು ಗಾದೆ ಮಾತು ಕೇಳಿದ್ದೀರಾ? ಏನಪ್ಪ? ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು, ಪರಮ ಪಾಪಿಗೆ ಚಪ್ಪಲಿಯ ಪೆಟ್ಟು.
ಆ ಶಾರ್ವರಿ ಅನ್ನೋ ಪಾಪಿ ನನ್ನ ಕಣ್ಣೆದುರಿಗೆ ಬರ್ತಿದ್ದ ಹಾಗೆ ಈ ಚಪ್ಪಲಿ ಹಾರ ಹಾಕಿ ನೋಡಿ ಈ ಮಸಿನ ಅವಳ ಮುಖಕ್ಕೆ ಚೆನ್ನಾಗಿ ಹೊಡೆದು ಕತ್ತೆ ಮೇಲೆ ಕೂಡಿಸಿ ರಸ್ತೆಯಲ್ಲೂ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಅಯ್ಯೋ ದಡ್ಡ ಅಲ್ಲ ಕಣೋ, ಶಾರ್ವರಿ ಸಿಕ್ಕಿದ ತಕ್ಷಣ ಪೊಲೀಸ್ನವರು ಅವಳನ್ನು ಜೈಲಿಗೆ ಹೇಳ್ಕೊಂಡು ಹೋಗೋದು ಬಿಟ್ಬಿಟ್ಟು ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತಾರ. ನೋಡು, ಅವಳಿಗೆ ಏನು ಶಿಕ್ಷೆ ಕೊಡಬೇಕು ಅನ್ನೋದು ಕಾನೂನು ಪ್ರಕಾರ ಪೊಲೀಸ್ನವರು ಅವಳಿಗೆ ಕೊಡ್ತಾರೆ, ಗೊತ್ತಾಯ್ತಾ? ನೀನೇನು ತಲೆ ಕೆಡಿಸ್ಕೋಬೇಡ. ಸಾಲ್ದು ಯಾವುದೇ ಕಾರಣಕ್ಕೂ ಕಾನೂನು ಕೊಡೋ ಶಿಕ್ಷೆ ಅವಳಿಗೆ ಸಾಲದು. ನಮ್ಮ ಮನೆಯವ್ರನ್ನೆಲ್ಲ ನರಳಿಸಿದಾಳೆ, ಅವಳು ನರಳಬೇಕು. ಈ ಮನೆಯಲ್ಲಿ ಒಂದು ಜೀವ ತೆಗೆದು ಮನೆಯಲ್ಲಿರೋರು ಎಲ್ಲರೂ ಜೀವನ ಪೂರ್ತಿ ಕಣ್ಣೀರಿಡೋ ಹಾಗೆ ಮಾಡಿದಾಳೆ. ನನ್ನ ಸೊಸೆ ಮುದ್ದುಗೆ ಕೊಡಬಾರದು ಹಿಂಸೆ ಕೊಟ್ಟಿದ್ದಾಳೆ. ಅಂತ ಅವಳಿಗೆ ಕಾನೂನು ನೆಪ ಹೇಳಿ ನೆಮ್ಮದಿಯಾಗಿ ಜೈಲಲ್ಲಿ ಇರಕ್ ಬಿಡಕ್ಕಾಗತ್ತಾ? ಸರಿಯಾಗಿ ಹೇಳಿದ್ರಿ ಮಾವ. ನನ್ನ ರಕ್ತ ಇನ್ನೂ ಕುದಿತಿದೆ. ಅವಳು ಮಾಡಿರೋ ಪಾಪದ ಕೆಲಸಗಳನ್ನ ಒಂದೊಂದಾಗಿ ಅವಳ ಮುಂದೆ ನಿಂತು ಹೇಳಿ ಒಂದೊಂದು ತಪ್ಪಿಗೂ ಅವಳ ಕಪಾಳಕ್ಕೆ ನಾನೇ ಬಾರಿಸ್ಬೇಕು ಅನ್ನಿಸ್ತಿದೆ. ನಾವು ಅವಳಿಗೆ ಕೊಡೋ ಶಿಕ್ಷೆನ ಯಾರೇ ನೋಡಿದ್ರು ಇನ್ನು ಅವ್ರ ಜೀವನದಲ್ಲಿ ತಪ್ಪಾಡೋಕೆ ಹೆದರಬೇಕು. ಅಣ್ಣಂದ್ರಿಗೆ ನಾನೇ ಹೇಳ್ತೀನಿ, ಅವಳು ಸಿಕ್ಕಿದ ತಕ್ಷಣ ಪೊಲೀಸರಿಗೆ ಒಪ್ಪಿಸ್ಬೇಡಿ, ಇಲ್ಲಿಗೆ ಕರ್ಕೊಂಡು ಬನ್ನಿ ಅಂತ. ಹೌದಮ್ಮ, ಹೌದು. ಅವರು ಪೊಲೀಸ್ನವರು ಅವಳನ್ನು ಕರ್ಕೊಂಡು ಬಂದು ನಿಮ್ಮ ಕೈಗೆ ಒಪ್ಪಿಸ್ಬಿಡ್ತಾರೆ. ಹಾಂ, ದಡ್ರ ಥರ ಮಾತಾಡ್ತಾ ಇದ್ದೀರ. ನೋಡಿ, ಅವಳಿಗೆ ನೀವೇನು ಶಿಕ್ಷೆ ಕೊಡೋದು ಬೇಕಾಗಿಲ್ಲ. ಕಾನೂನು ಪ್ರಕಾರ ಏನೇನು ಶಿಕ್ಷೆ ಅವಳಿಗೆ ಕೊಡಬೇಕೋ ಅದೆಲ್ಲ ಪೊಲೀಸ್ನವ್ರು ಕೊಡ್ತಾರೆ. ಅಷ್ಟೇ ಅಲ್ಲ, ಆ ವಿಧಿ ಕೂಡ ಅವಳು ಮಾಡಿರೋ ಪಾಪದ ಕೆಲಸಗಳಿಗೆ ನೀ ಹೇಳಿದೆಲ್ಲ, ಅವಳ ಸಾವು ಕೂಡ ಅಷ್ಟು ಹೀನಾಯವಾಗಿರುತ್ತೆ ಕಣೋ, ಅಷ್ಟು ಹೀನಾಯವಾಗಿರುತ್ತೆ. ಬೇಬಿ, ಮಾಮ್, ನಿನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ನನಗೂ ತುಂಬ ಖುಷಿ ಆಗ್ತಿದೆ ಮಾಮ್. ಬಟ್ ನಿನ್ನ ನೋಡಕ್ಕೆ ಬರೋ ರೀತಿ ತುಂಬ ಕಷ್ಟ ಆಗುತ್ತೆ. ಅಲ್ಲ, ಈ ಥರ ಬಟ್ಟೆ ಕಟ್ಕೊಂಡೆಲ್ಲ ಯಾಕೆ ಬರಬೇಕು ಮಾಮ್? ನಾನು ತಾನೇ ಬರ್ತಿರೋದು. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಮಾಮ್? ಇದು ನಂಬಿಕೆ ಪ್ರಶ್ನೆ ಅಲ್ಲ ಬೇಬಿ. ನಾವೀಗ ತುಂಬ ಕೇರ್ಫುಲ್ ಆಗಿರಬೇಕು. ಇನ್ನು ಸ್ವಲ್ಪ ದಿನ ಅಷ್ಟೇ ಆ ಮಾಧವನ ಮನೆಯವ್ರಿಗೆ ಒಂದು ಗತಿ ಕಾಣಿಸ್ತಿದ್ದ ಹಾಗೆ ನಾವು ಹೇಗೆ ಬೇಕಾದರೂ ಇರ್ಬೋದು. ಆ ಮನೆಗೆ ನೀನು ರಾಣಿ ಹಾಗೆ ಮೆರಿಬೋದು. ಆದರೂ ಮಾಮ್, ಇದೆಲ್ಲ ಇನ್ನೂ ಎಷ್ಟು ದಿನ ಅಂತ? ಇನ್ನು ಸ್ವಲ್ಪ ದಿನ ಅಷ್ಟೇ ಬೇಬಿ. ಇದಕ್ಕೆಲ್ಲ ನಾನು ಆದಷ್ಟು ಬೇಗ ಅಂತ್ಯ ಹಾಡ್ತೀನಿ. ಅದೇ ಕಾರಣಕ್ಕೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿದ್ದು. ನೀನು ದುಡ್ಡು ತಂದಿದ್ಯಾ ತಾನೆ? ಎಸ್ ಮಾಮ್, ತಂದಿದ್ದೀನಿ. ಶಬಾಷ್ ಬೇಬಿ, ಈ ತಾಯಿಗೆ ತಕ್ಕ ಮಗಳು ನೀನು. ಆ ಮಾಧವ, ಅವಿ, ತುಳಸಿ ಎಲ್ಲರೂ ನನ್ನ ನಾಟ ಏನು ನಡಿಬಾರ್ದು ಅಂತ ನನ್ನ ಕೈಗೆ ದುಡ್ಡೇ ಸಿಗದೆ ಇರೋ ಹಾಗೆ ಮಾಡಿದ್ರು. ಆದರೆ ಅವರು ದಡ್ರು. ನನ್ನ ಪಾಲಿಗೆ ನನ್ನ ಮಗಳೇ ವರ ಕೊಡೋ ಮಹಾಲಕ್ಷ್ಮಿ ಅಂತ ಅವ್ರಿಗೇನು ಗೊತ್ತು? ಎಸ್ ಮಾಮ್, ನಾನು ಯಾವತ್ತಿದ್ರೂ ನಿನ್ನ ಪರಾನೆ. ಈ ದುಡ್ಡನ್ನು ಉಪಯೋಗಿಸ್ಕೊಂಡು
ನಾವು ಅಂದ್ಕೊಂಡಿರೋ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅವ್ರು ನನ್ನ ಕಂಡು ಹಿಡಿಯೋಕ್ಕೆ ಏನೇ ಪ್ರಯತ್ನ ಪಟ್ಟರು ಅದೆಲ್ಲ ವ್ಯರ್ಥ ಆಗ್ತಾ ಇದೆ. ಈ ಶಾರ್ವರಿ ತಿಮಿಂಗಲ ಇದ್ದ ಹಾಗೆ ಅವ್ರು ಬೀಸೋ ಚಿಕ್ಕ ಚಿಕ್ಕ ಬಲೆಗಳಿಗೆಲ್ಲ ಬೀಳೋಳಲ್ಲ ನಾನು. ಈ ಜನ್ಮದಲ್ಲಿ ಅವ್ರು ನನ್ನ ಕಂಡು ಹಿಡಿಯೋಕ್ಕಾಗಲ್ಲ. ಕಂಡು ಹಿಡಿಯೋದಿರಲಿ, ನನ್ನ ಎದುರಿಗೆ ಬಂದು ನಿಲ್ಲೋಕ್ಕೂ ಆಗಲ್ಲ. ನಿಧಿ ಮೆಸೇಜು ಲೊಕೇಶನ್ ಶೇರ್ ಮಾಡಿದ್ದಾಳೆ. ಎಲ್ಲಿ ಫೋನ್ ಕೊಡು, ಲೊಕೇಶನ್ ನೋಡೋದು. ಓ ಏನಾಯ್ತು ಸಮರ್, ಯಾಕೆ ಟೆನ್ಷನ್ ಆಗಿದೆಯಾ? ಆ ಶಾರ್ವರ್ ಇರೋ ಲೊಕೇಶನ್ ಗೊತ್ತಾಯ್ತಲ್ಲ, ಹೊರಡೋಣ ಬಾ. ಅದು ನಿಧಿ ಕಳಿಸಿರೋ ಲೊಕೇಶನ್ ತುಂಬ ದೂರ ಇದೆ. ನಾವು ಇವಾಗ ಹೊರಟ್ರು ಅಲ್ಲಿ ತಲುಪಕ್ಕೆ ತುಂಬ ಟೈಮ್ ಆಗುತ್ತೆ. ಅಯ್ಯೋ, ಜಾಗ ಇಷ್ಟೊಂದು ದೂರ ಇದೆ, ಇವಾಗ ನಾವು ಏನು ಮಾಡೋದು? ನೋಡಿ, ಯಾರು ಟೆನ್ಷನ್ ಮಾಡ್ಕೋಬೇಡಿ. ನಾವಿವತ್ತು ಶಾರ್ವರಿನ ಏನೇ ಆದರೂ ಹಿಡಿಲೇಬೇಕು ಅಂತ ಬಂದಿದ್ದೀವಿ. ಅವಳು ಪಾತಾಳದಲ್ಲಿ ಅಡಗಿದ್ರು ನಾವು ಅಲ್ಲಿಗೆ ಹೋಗಿ ಹಿಡಿಯ. ಹೌದು ಮಾಧವ್ ಅವರೇ, ಇವತ್ತು ಅವಳು ಎಲ್ಲೇ ಇದ್ದರೂ ಅವಳನ್ನು ಹಿಡಿಲೇಬೇಕು. ನಡೀರಿ ಹೊರಡೋಣ. ಈಗ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಲ್ಲ. ನೀನು ಈಗಲೇ ಪೊಲೀಸಿಗೆ ಕಾಲ್ ಮಾಡು. ಆ ಜಾಗದ್ದು ಲೊಕೇಶನ್ ಶೇರ್ ಮಾಡು. ಪೊಲೀಸವ್ರಿಗೆ ಇಮ್ಮಿಡಿಯೇಟಾಗಿ ಅಲ್ಲಿ ಬರೋದಕ್ಕೆ ಹೇಳು. ಡ್ಯಾಡ್, ರಿಂಗ್ ಆಗ್ತಾನೆ ಇದೆ, ರಿಸೀವ್ ಮಾಡ್ತಿಲ್ಲ. ಮೊದಲೆಲ್ಲರೂ ಕಾರ್ ಹತ್ತಿ ದಾರಿಲಿ ಹೋಗ್ತಾನೆ ಪೊಲೀಸ್ನವ್ರಿಗೆ ವಿಷಯ ತಿಳಿಸಿದ್ರಾಯ್ತು. ಹೌದು, ನೀನು ಫಸ್ಟು ಪೊಲೀಸರು ಲೊಕೇಶನ್ ಶೇರ್ ಮಾಡು, ಹೋಗ್ತಾ ಕಾಲ್ ಮಾಡೋಣ. ಹೌದು, ನಡೀರಿ. ನಮ್ಮ ನಿಧಿ ಆ ಶಾರ್ವರಿ ಹತ್ರ ಇದ್ದಾಳೆ. ಆ ಶಾರ್ವರಿಗೆ ಅನುಮಾನ ಬರೋದಕ್ಕೆ ಮುಂಚೆನೇ ನಾವು ಆ ಜಾಗಕ್ಕೆ ತಲುಪಿರ್ಬೇಕು. ಮೀರಾ ಮಲ್ಗಲ್ಲ? ಹಾಂ, ಮಲಗಿಸ್ಬಿಟ್ಟು ಬಂದೆ. ದೀಪಿಕಾ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಲ್ಲಿ ಏನಾಗ್ತಿದೆಯೋ ಏನೋ. ಅಕಸ್ಮಾತ್ ಶಾರ್ವರಿ ಅಥವಾ ಅವಳ ಕಡೆಯವರಿಂದ ನಮ್ಮನೆಯವ್ರಿಗೆ ಏನಾದರೂ ಅಪಾಯ ಆಗಿಬಿಟ್ರೆ? ಹಾಗೆಲ್ಲ ಏನೂ ಆಗಲ್ಲ, ನೀನು ಧೈರ್ಯವಾಗಿರು. ಅಲ್ಲಿಗೆ ನಮ್ಮ ಮನೆಯವ್ರು ಮಾತ್ರ ಅಲ್ಲ, ಪೊಲೀಸವ್ರಿಗೂ ಇನ್ಫಾರ್ಮ್ ಮಾಡಿದ್ದಾರೆ. ಪೊಲೀಸರು ಹೋಗ್ತಾರೆ. ಇಲ್ಲ ದೀಪಿಕಾ, ನನಗೆ ಸಮಾಧಾನ ಆಗ್ತಿಲ್ಲ. ಆ ಶಾರ್ವರಿ ಯಾರ ಜೀವ ತೆಗೆಯೋಕ್ಕೂ ಹೇರ್ಸೋಳಲ್ಲ. ನನ್ನ ಕೈ ಕಾಲೆಲ್ಲ ನಡುಗ್ತಿದೆ. ನನ್ನ ಮನಸ್ಸಿಗೆ ಒಂಥರ ದುಃಖ ಆಗ್ತಿದೆ ದೀಪಿಕಾ. ನಾವಿಬ್ರು ಅಲ್ಲಿ ಹೋಗೋಣ ಬಾ. ನಾವು ಹೋಗೋದಾ? ನಾವಲ್ಲಿಗೆ ಹೋಗಿ ಏನು ಮಾಡೋಕ್ಕಾಗತ್ತೆ ಪೂರ್ಣಿ? ನೀನು ಯೋಚನೆ ಮಾಡಬೇಡ. ಹಾಗೇನೆ ಮಗುನ ಅಲ್ಲಿಗೆ ಕರ್ಕೊಂಡೋಗೋದು ಸರಿಯಲ್ಲ. ಮಾವ, ಏನಿದು? ಗನ್ ಹಿಡ್ಕೊಂಡು ಎಲ್ಲಿಗೆ ಹೊರಟ್ರಿ? ಕೊಂದು ಬಿಡ್ತೀನಮ್ಮ, ಅವಳನ್ನ ಕೊಂದು ಬಿಡ್ತೀನಿ. ಅವಳಿಂದ ನಮ್ಮ ಮನೆಯವರಿಗೆ ತೊಂದರೆ ಆಗತ್ತೆ ಅಂತ ದಿನ ಒದ್ದಾಡೋದ್ರ ಬದಲು ಅವಳನ್ನೇ ಕೊಂದು ಬಿಡ್ತೀನಿ. ಆಗ ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಏನು ಮಾವ ಇದೆಲ್ಲ? ನೀವು ಈ ರೀತಿ ಆವೇಶ ಪಡೋದು ತುಂಬಾನೇ ತಪ್ಪು. ನೀವೀಗ ಅಲ್ಲಿಗೆ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ತುಂಬಾನೇ ಅನಾಹುತಗಳಾಗ್ತವೆ. ಆಗ್ಲಿ ಬಿಡಮ್ಮ, ಏನಾದರೂ ಪರವಾಗಿಲ್ಲ. ನಮ್ಮ ಮನೆಯವ್ರನ್ನ ನಾನು ಉಳಿಸ್ಕೊತೀನಿ. ಆ ಶಾರ್ವರಿ ಕತೆ ನಾನು ಮುಗಿಸ್ತೀನಿ. ಬದುಕೋಕೆ ಯಾವ ಯೋಗ್ಯತೆನೂ ಇಲ್ಲ ಅವಳಿಗೆ. ಅದೇನೋ ಸರಿನೇ ಮಾವ, ನೀವು ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಹೋಗ್ಬಿಟ್ರೆ ಮನೇಲಿ ನಾವಿಬ್ಬರೇ ಆಗ್ತೀವಿ. ಆ ಶಾರ್ವರಿ ಎಂಥ ಕ್ರಿಮಿನಲ್ ಅನ್ನೋದು ನಿಮಗೂ ಗೊತ್ತು. ಅಕಸ್ಮಾತ್ ಮನೆ ಮೇಲೆ ಯಾರಿಂದನಾದ್ರೂ ಅಟ್ಯಾಕ್ ಮಾಡಿಸಿದ್ರೆ? ಹೌದು ಮಾವ, ನೀವು ಅಲ್ಲಿಗೆ ಹೋಗಬೇಡಿ. ನೀವಿಲ್ಲೇ ಇದ್ಬಿಡಿ. ಮನೇಲಿ ಮಗು ಬೇರೆ ಇದೆ. ದೀಪಿಕಾ ಹೇಳ್ತಿರೋದು ನನಗೂ ಸರಿ ಅನಿಸ್ತಿದೆ. ಪ್ಲೀಸ್ ಮಾವ, ಕುತ್ಕೊಳ್ಳಿ. ಏನಾಗುತ್ತೋ ನೋಡೋಣ, ಸ್ವಲ್ಪ ಹೊತ್ತು ಕಾಯೋಣ. ನಮ್ಮ ಮನೆಯವ್ರಿಗೆ ಅವಳ ಕಡೆಯಿಂದ ಒಂದು ಸಣ್ಣ ಗಾಯ ಆದರೂ ನಾನು ಅವಳನ್ನ ಉಳಿಸಲ್ಲ.
ಮತ್ತೆ ಹೇಗಿದೆಯಾ ನೀನಲ್ಲಿ? ಚೆನ್ನಾಗಿದೆಯಾ ತಾನೆ? ನಿಧಿ, ನಿನ್ನೇ ಕೇಳ್ತಾ ಇರೋದು. ಹಾಂ ಮಾಮ್, ನಾನು ಚೆನ್ನಾಗಿದ್ದೀನಿ. ನಿಧಿ, ಏನಾಯಿತು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಪದೇ ಪದೇ ಫೋನ್ ನೋಡ್ತಿದ್ಯಾ, ಸುತ್ತಮುತ್ತ ನೋಡ್ತಿದ್ಯಾ, ಏನಾಯಿತು? ಅದು ಮಾಮ್, ನನಗೆ ಈ ಜಾಗನ ನೋಡ್ತಾ ಇದ್ರೆ ಒಂಥರ ಭಯ ಆಗ್ತಿದೆ. ನೀ ಇಲ್ಲೆಲ್ಲ ಹೇಗಿರ್ತೀಯೋ ಅಂತ ಯೋಚನೆ ಮಾಡ್ತಿದ್ದೆ. ಹೌದು ನಿಧಿ, ಶುರುನಲ್ಲಿ ನನಗೂ ತುಂಬ ಕಷ್ಟ ಆಯಿತು. ಆದರೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗೋಯ್ತು. ನಾನು ಮಾಡೋ ಕೆಲಸಗಳಿಗೆ ಇಂಥ ಜಾಗನೇ ಸರಿ, ಯಾರಿಗೂ ಅನುಮಾನ ಬರಲ್ಲ. ಸರಿ ನಿಧಿ, ನೀನಿನ್ನು ಹೊರಡು. ನೀನು ತುಂಬ ಹೊತ್ತು ಇಲ್ಲಿರೋದು ಬೇಡ. ಇದೇನಿದು, ಮಾಮ್ ನನ್ನ ಇಷ್ಟು ಬೇಗ ಕಳಿಸ್ತಾ ಇದ್ದಾಳಲ್ಲ. ಇನ್ನೂ ಅಭಿಬ್ರು ಇಬ್ರು ಇಲ್ಲಿಗೆ ಬರಬೇಕು, ಇವನ್ನ ಹಿಡಿಬೇಕು. ಅಲ್ಲಿವರೆಗೂ ನಾನು ಹೇಗಾದರೂ ಮಾಡಿ ಇಲ್ಲೇ ಇರೋ ಥರ ಮ್ಯಾನೇಜ್ ಮಾಡಬೇಕಲ್ಲ. ಇಲ್ಲ ಮಾಮ್, ನಾನು ಇನ್ನೂ ಈಗ ತಾನೇ ಬಂದಿದ್ದೀನಿ. ನಿನ್ನ ಜೊತೆ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬೇಡ ನಿಧಿ, ನೀನು ಜಾಸ್ತಿ ಹೊತ್ತು ಇಲ್ಲಿದ್ದರೆ ಸಮಸ್ಯೆ ಆಗುತ್ತೆ. ನೀನು ಹೊರಡೋದೇ ಒಳ್ಳೆಯದು. ಪ್ಲೀಸ್ ಮಾಮ್, ಇನ್ನೊಂದು ಸ್ವಲ್ಪ ಹೊತ್ತು ನಿನ್ನ ಜೊತೆ ಇರ್ತೀನಿ. ಅದನ್ನು ಯಾವಾಗ ನಾ ಇಲ್ಲಿಗೆ ಬರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ತಾಯಿನ ನೋಡೋಕ್ಕೆ ಮಕ್ಕಳು ತವ್ರ ಮನೆಗೆ ಹೋಗ್ತಾರೆ, ಆದರೆ ನಿನ್ನ ನೋಡೋಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಕಷ್ಟಗಳೆಲ್ಲ ಬೇಗ ಕಳೀಲಿ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೊತ್ತು ಇರ್ತೀನಿ ಮಾಮ್, ಬೇಡ ಅನ್ಬೇಡ ಪ್ಲೀಸ್. ಸರಿ ನಿಧಿ, ಹಾಗೆ ಆಗಲಿ. ನಾನು ಹೇಗಿರೋದಕ್ಕೆ ನಿನಗೂ ನೋವಾಗ್ತಿದೆ ಅಂತ ನಂಗೆ ಗೊತ್ತು. ನನ್ನ ಪರಿಸ್ಥಿತಿ ಬಗ್ಗೆ ಐ ಫೀಲ್ ಸಾರಿ. ನೀನು ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಹೋಗು. ನನಗೂ ನಿನ್ನ ಜೊತೆಗಿರಬೇಕು ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಇರು, ನಿನಗೆ ತಿನ್ನೋಕೇನಾದರೂ ತಗೊಂಡು ಬರ್ತೀನಿ. ನಾನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ನೀವೆಲ್ಲರೂ ಆದಷ್ಟು ಬೇಗ ಬನ್ನಿ ಪ್ಲೀಸ್. ಏನಾಯ್ತು ಸಮರ್? ಗೊತ್ತಿಲ್ಲ, ಏನಾಯ್ತು ಚೆಕ್ ಮಾಡಬೇಕು. ಇದೇ ಟೈಮಿಗೆ ಗಾಡಿ ಕೆಡಬೇಕಿತ್ತ? ಏನಾಯ್ತು ಸಮರ್? ಅದೇ ಗೊತ್ತಾಗ್ತಿಲ್ಲ ಅಣ್ಣ. ಮೋಸ್ಟ್ಲಿ ವೈರಿಂಗ್ ಪ್ರಾಬ್ಲಮ್ ಅನಿಸುತ್ತೆ, ಅಥವಾ ಯಾವ್ದಾದ್ರು ಫ್ಯೂಸ್ ಹೋಗಿರಬೇಕು. ಫ್ಯೂಸ್ ಆದರೆ ಗಾಡೀಲಿಲ್ವಾ? ಸದ್ಯಕ್ಕೆ ಯಾವುದೂ ಇಲ್ಲ. ಅದನ್ನೆಲ್ಲ ಚೆಕ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಅಯ್ಯೋ, ಹಾಗಿದ್ರೆ ನಾವೀಗ ಏನು ಮಾಡೋದು? ಮಾಧವರೇ, ನಿಧಿಯಲ್ಲಿ ತುಂಬ ಹೊತ್ತಿರೋದಕ್ಕೆ ಕಷ್ಟ ಆಗತ್ತೆ. ಅವಳು ನಮಗೋಸ್ಕರ ಕಾಯ್ತಾ ಇರ್ತಾಳೆ. ಎಷ್ಟು ಗಾಬರಿ ಆಗಿದ್ದಾಳೋ ಏನೋ. ನಾವಾದಷ್ಟು ಬೇಗ ಹೇಗಾದರೂ ಮಾಡಿ ಆ ಜಾಗಕ್ಕೆ ತಲುಪಲೇಬೇಕು. ಹೌದು ತುಳಸಿಯವರೇ, ಅದು ನಿಜ. ಆದರೆ ಹೇಗೆ ಹೋಗೋದಿಲ್ಲ? ಯಾವುದು ಕ್ಯಾಬು ಸಿಗೋ ಕಾಣ್ತಿಲ್ಲ. ಸಮರ್ಥ್ ಪ್ಲೀಸ್, ಗಾಡಿ ಸರಿ ಮಾಡೋದಕ್ಕೆ ಟ್ರೈ ಮಾಡು. ನೋಡ್ತಾ ಇದ್ದೀನಿ, ನಾನು ಟ್ರೈ ಮಾಡ್ತಿದ್ದೀನಲ್ವಾ. ನಿಧಿ, ತಗೋ ಹಣ್ಣು ತಿನ್ನು. ಯಾ
ಪದೇ ಪದೇ ಫೋನ್ ನೋಡ್ತಾ ಇದೆಯಾ? ಏನಾದರೂ ಸಮಸ್ಯೆನಾ? ಹೇ ಹಾಗೇನಿಲ್ಲ ಮಾಮ್, ಟೈಮ್ ಎಷ್ಟಾಯಿತು ಅಂತ ನೋಡ್ತಾ ಇದ್ದೆ ಅಷ್ಟೇ. ನಿನ್ನ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ತುಂಬ ಇಂಪಾರ್ಟೆಂಟ್ ಅಲ್ವಾ ನನಗೆ. ಟೈಮ್ ಆಗ್ತಾ ಆಗ್ತಾ ನಾನು ಹೋಗಬೇಕಲ್ಲ ಅನ್ನೋ ಬೇಜಾರಷ್ಟೇ. ಹೌದು ಬೇಬಿ, ಎಲ್ಲರ ಜೀವನದಲ್ಲೂ ಟೈಮು ತುಂಬ ಆಟ ಆಡುತ್ತೆ. ಈಗ ನನ್ನ ಟೈಮು ಸರಿಯಾಗಿಲ್ಲ, ಹಾಗಂತ ನಾನು ಸುಮ್ಮನೆ ಕೂರೋಳು ಅಲ್ಲ. ಆ ಮಾಧವನ್ಗೆ, ಆ ಮನೆಯವರೆಲ್ರಿಗೂ ನರ್ಕಕ್ಕೆ ಹೋಗೋ ಟೈಮು ಹತ್ತಿರ ಬರಬೇಕು. ಅದೆಲ್ಲ ನನ್ನಿಂದನೇ ಆಗಬೇಕು.